ಛಲವಾದಿ ನಾರಾಯಣ ಸ್ವಾಮಿ ಬರ್ತಾನೆ ಅಂತಂತಂದರೆ ಇಲ್ಲೇನೋ RSS BJP ಬರ್ತದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇದು ಸುಳ್ಳು. ಮೇಲೆ 3 ಪಕ್ಷದವರಿದ್ದಾರೆ, ತಳಗಡೆ 3 ಪಕ್ಷದ ಕಾರ್ಯಕರ್ತರು ಬಂದಿದ್ದಾರೆ. ನಾನೆಲ್ಲರನ್ನೂ ನೋಡ್ತಾ ಇದ್ದೇನೆ. ಇಲ್ಲಿ ಪಕ್ಷ ಭೇದ ಯಾವುದೂ ಇಲ್ಲ, ನಮಗೆ ಜಾತಿ ಭೇದವೂ ಇಲ್ಲ. ಆದರೆ ನಮಗಿರ್ತಕ್ಕಂಥದ್ದು ಒಂದೇ ಕುಟುಂಬ ಅಂತ ಹೇಳಿಬಿಟ್ಟಿದ್ದೇನೆ. ಯಾವ ಕಾರಣಕ್ಕೂ ಕೂಡ ರಾಜಕೀಯ ಈ ಸಂಘಟನೆಯಲ್ಲಿ ನುಸುಳೋದು ಬೇಡ, ನುಸುಳಬಾರದು. ಯಾವುದೇ ಕಾರಣಕ್ಕೂ ಈ ಸಂಘಟನೆಯನ್ನು ರಾಜಕೀಯಗೊಳಿಸೋದು ಬೇಡ, ಎರಡೂ ಬೇಡ. ಕಾಂಗ್ರೆಸ್ನಲ್ಲಿದ್ದೀರಾ, ನಿಮಗೆ ಗೌರವ ಇದೆಯಾ, ಸಂತೋಷದಿಂದ ಇರಿ. ನಮ್ಮ ತಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಿಸರ್ವೇಷನ್ ಕೊಟ್ಟಿದ್ದಾರಲ್ಲ, ಯಾವ ಪಕ್ಷ ಇದ್ದರೂ ಕೊಡಲೇಬೇಕು ಅದನ್ನು. ಅದು ಯಾವುದೇ ರಾಜಕೀಯ ಪಕ್ಷ ಕೊಟ್ಟಿರೋದಲ್ಲ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನಾತ್ಮಕವಾಗಿ ಕೊಟ್ಟಿರೋದ್ರಿಂದ ಎಲ್ಲ ಪಕ್ಷಗಳು ಕೊಡಬೇಕು. ಯಾವುದೇ ಪಕ್ಷದಲ್ಲಿ ನಾವಿಲ್ಲ ಅಂದರೆ ರಿಸರ್ವೇಷನ್ಗೆ ಬಾಧ್ಯರು ಯಾರು ಮತ್ತೆ? ಎಲ್ಲ ಪಕ್ಷದಲ್ಲೂ ಇರಿ, ಎಲ್ಲ ಪಕ್ಷದಲ್ಲೂ ಎಲ್ಲಿ ಗೌರವ ಇದೆಯೋ ಅಲ್ಲಿ ಅಧಿಕಾರ ಸಿಕ್ಕಿದ್ರೆ ಅನುಭವಿಸಿ. ಯಾವ ಪಕ್ಷದ ಗುಲಾಮರೂ ಆಗಬೇಡಿ, BJP ಗುಲಾಮರಾಗಬೇಡಿ, ಜನತಾದಳದ ಗುಲಾಮರಾಗಬೇಡಿ, ಕಾಂಗ್ರೆಸ್ನ ಗುಲಾಮರೂ ಆಗಬೇಡಿ. ಸ್ವಂತ ಶಕ್ತಿಯ ಮೇಲೆ, ನಮ್ಮ ಶಕ್ತಿ ನೋಡಿದರೆ, ನಮ್ಮ ಬುದ್ಧಿವಂತಿಕೆ ನೋಡಿದರೆ, ಯಾವುದೇ ಪಕ್ಷದವ್ರು ನಮ್ಮನ್ನು ಕರೆದ್ರೆ ಗೌರವ ಸಿಗ್ತದ, ಹೋಗ್ರಿ ಅಲ್ಲೇ ಇರಿ. ಎಷ್ಟು ಸುಲಭ ನೋಡ್ರಿ. ಕಾಂಗ್ರೆಸ್ ಇವತ್ತು ಅಧಿಕಾರದಲ್ಲಿದೆ, ಮೇಲ್ವರ್ಗದವರು ಎಲ್ಲರೂ ಈಗ ಅಧಿಕಾರ ಇದೆ ಅಂತ ಅಲ್ಲೇ ಹೋಗ್ಬಿಟ್ಟಿದ್ದಾರೆ, ಅಲ್ಲಿದ್ದಾರೆ. ನಾಳೆ ಜನತಾದಳ ಬರ್ತದ ಅಂದರೆ ಅಲ್ಲಿರೋರೆಲ್ಲ ಅಲ್ಲಿ ಹೋಗ್ಬಿಟ್ಟಿರ್ತಾರೆ. BJP ಬರ್ತದಂದ್ರೆ ಅಲ್ಲಿ ಇರೋರೆಲ್ಲ ಇಲ್ಲಿ ಬಂದ್ಬಿಟ್ಟಿರ್ತಾರೆ. ನಮ್ಮವರು ಮಾತ್ರ ಗೂಟ ಹೊಡ್ಕೊಂಡು ಅಲ್ಲೇ ಇರ್ತಾರೆ. ಯಾಕೆ? ಅವ್ರಿಗೆ ಮಾತ್ರ ಅಧಿಕಾರ ಬೇಕು, ನಮಗೆ ಬೇಡ. ಇರ್ರಿ, ಪ್ರೀತಿ ಮಾಡ್ರಿ. ಕೆಲವು ಸಾರಿ ನಿಮಗೆ ಬೇಸರ ಆಗಂತ ನಡವಳಿಕೆ ನಂದಾಗಿರ್ಬೋದು ಹಿಂದೆ. ನಾನು ಯಾರನ್ನಾದರೂ ಮೂದಲಿಸಿರ್ಬೋದು, ಅದು ರಾಜಕೀಯ. ಇವತ್ತು ಅನಾಹುತಗಳು ಅನೇಕವಾಗಿವೆ, ಕಾರಣ ನಮ್ಮವರು ಇದ್ದಾರೆ. ಅಂಥವ್ರನ್ನ ನಾನು ಬಿಡೋಲ್ಲ. ಯಾಕಂದರೆ ನನ್ನ ತೀರ್ಮಾನ ಇದೆ ಜೀವನದಲ್ಲಿ, ನನಗೆ ತಿಳಿದಂತೆ ಏನಾದರೂ ನಾನು ತಪ್ಪು ಮಾಡಿದರೆ ನಾನೇನೋ ಮನುಷ್ಯನೇ ಅಲ್ವಾ? ನಾನು ತಪ್ಪು ಮಾಡೋಲ್ಲ. ನನ್ನ ಮನಸ್ಸಿಗೆ ಬರದಂತೆ ನಾನೇನಾದರೂ ತಪ್ಪು ಮಾಡಿದರೆ ನಾನು ಕ್ಷಮೆ ಕೇಳ್ತೇನೆ. ನನಗೆ ತಪ್ಪು ಮಾಡಬೇಕು ಅಂತಿಲ್ಲ. ಆದರೆ ಬೇರೆಯವರು ಯಾರ್ಯಾರು ತಪ್ಪು ಮಾಡಿದರೆ ನಾನು ಸಹಿಸ್ಕೊಂಡು ಕೂತ್ಕೊಳ್ಳೋಕ್ಕೂ ಆಗಲ್ಲ. ಯಾಕಂದರೆ ಅಂಬೇಡ್ಕರ್ ಅವ್ರ ರಕ್ತ ಅದು.